ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ತಗಟೆ ಸೊಪ್ಪು ಅಂದರೆ ತಜಂಕ್ ಸೊಪ್ಪಿನಿಂದ ಯಾವ ರೀತಿ ಕ್ರಿಸ್ಪಿಯಾಗಿರುವ ವಡೆಯನ್ನು ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಈ ಹಿಂದೆ ನಾನು ತಜಂಕ್ ಸೊಪ್ಪಿನ ಪಲ್ಯವನ್ನು ಯಾವ ರೀತಿ ಮಾಡೋದು ಅಂತ ಕೂಡ ತೋರಿಸಿದ್ದೆ. ಸೊ ಯಾರೆಲ್ಲ ಇನ್ನೂ ಆ ವಿಡಿಯೋನ ನೋಡಲಿಲ್ಲ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ, ಅವರು ತಪ್ಪದೆ ಆ ವಿಡಿಯೋನ ನೋಡಿ. ಈಗಂತೂ ಎಲ್ಲಿ ನೋಡಿದರೂ ಸಹ ತಜಂಕ್ ಸೊಪ್ಪು ಆಗುವಂತಹದ್ದೇ ಸೀಸನ್. ಆ ಸೀಸನ್ನಲ್ಲಿ ಯಾವುದೆಲ್ಲ ತರಕಾರಿ, ಹಣ್ಣು, ಸೊಪ್ಪುಗಳು ಸಿಗುತ್ತೆ ನೋಡಿ, ಅದನ್ನು ಆದಷ್ಟು ನಾವು ತಿನ್ನಬೇಕು. ಯಾಕಂದರೆ ಇವುಗಳು ನಮ್ಮ ದೇಹಕ್ಕೆ ತುಂಬಾ ಆರೋಗ್ಯಕರವಾದದ್ದು ಅಂತಲೇ ಹೇಳಬಹುದು. ಸೊ ಹಾಗಾಗಿ ಯಾವಾಗಲೂ ಒಂದೇ ಥರದ ತಿಂಡಿ ಅಥವಾ ಒಂದೇ ಥರದ ಪಲ್ಯ ಮಾಡೋದು ಯಾಕೆ ಅಂತ ಇವತ್ತು ನಾನು ಈ ತಜಂಕ್ ಸೊಪ್ಪಿನಿಂದ ವಡೆ ಮಾಡಿ ತೋರಿಸ್ತಾ ಇದ್ದೇನೆ. ಸೊ ಇದಂತೂ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ತದೆ. ನಾನು ಯಾವಾಗಲೂ ಹೇಳುವ ಹಾಗೆ ಮಕ್ಕಳಿಗೆ ಇಷ್ಟ ಆಗುವ ರೀತಿಯಲ್ಲಿ ನಾನು ಯಾವುದೇ ತಿಂಡಿ ಮಾಡೋದಾದ್ರೂ ಮಾಡೋದು. ಯಾಕೆ ಗೊತ್ತುಂಟು, ಈ ಸೊಪ್ಪುಗಳೆಲ್ಲ ಮಕ್ಕಳು ತಿನ್ನೋದು ಬಹಳ ಕಮ್ಮಿ ಅಲ್ಲ. ಆದರೆ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಈಸಿಯಾಗಿ ತಿಂತಾರೆ. ಹಾಗೆಯೇ ಇದು ತುಂಬಾ ಟೇಸ್ಟ್ ಆಗಿರ್ತದೆ. ಸೊ ಸ್ಪೈಸಿ ಆಗಿರ್ತದೆ. ನಿಮಗೆ ಹೇಗೆ ಬೇಕು ಇದನ್ನು ಹಾಗೆ ಮಾಡ್ಬೋದು. ಉಪ್ಪು ಖಾರ ಎಲ್ಲ ನಿಮಗೆ ಬೇಕಾದ ರೀತಿಯಲ್ಲಿ ಹಾಕಿ ಮಾಡಬಹುದು. ಆದರೆ ರುಚಿಯಂತೂ ಹೇಳೋದೇ ಬೇಡ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ತಿಳಿಸಿ ಹೇಳಿ, ಶೇರ್ ಮಾಡಿ ಆದಷ್ಟು. ಸೊ ಇನ್ನು ಯಾವ ರೀತಿ ಈ ತಗಟೆ ಸೊಪ್ಪಿನ ಪಲ್ಯ ಮಾಡೋದು ಅಂತ ನೋಡೋಣ. ನೋಡಿ, ಈ ರೀತಿಯಾಗಿರ್ತದೆ. ಇದನ್ನು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ನಮ್ಮ ಮಂಗಳೂರು ಕಡೆ ಇದನ್ನು ತಜಂಕ್ ಅಂತ ಹೇಳ್ತಾರೆ. ಸೊ ನಾನಿಲ್ಲಿ ಈ ತಜಂಕ್ ಸೊಪ್ಪಿನ ದಂಟನ್ನು ಬಳಸೋದಿಲ್ಲ, ಖಾಲಿ ಎಲೆಯಿಂದ ಪಲ್ಯ ಅಂದರೆ ಇದು ವಡೆ ಮಾಡೋದು. ಸೊ ಪಲ್ಯ ಮಾಡೋದಾದ್ರೆ ನೀವು ಕಂಪ್ಲೀಟಾಗಿ ಇದನ್ನು ಬಳಸಬಹುದು. ಅಂದರೆ ನೋಡಿ, ಈ ರೀತಿಯಾಗಿ ಕಟ್ ಮಾಡಬೇಕು. ಎಲೆಗಳನ್ನು ಮಾತ್ರ ತೆಗೆದು ನಾನು ಈ ರೀತಿ ಕಟ್ ಮಾಡಿ ಇಟ್ಟಿದ್ದೇನೆ. ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಂಡು ಯೂಸ್ ಮಾಡಬೇಕು. ಸೊ ಎಷ್ಟು ಸಣ್ಣದಾಗ್ತದೆ ಅಷ್ಟು ಸಣ್ಣದಾಗಿ ಕಟ್ ಮಾಡಿ. ಸೊ ಈಗ ನಾನು ಇದಕ್ಕೆ ಒಂದು 75 ಗ್ರಾಮ್ ಆಗುವಷ್ಟು ಕಡಲೆ ಪುಡಿ ಹಾಕ್ತಾ ಇದ್ದೇನೆ. ಹಾಗೆಯೇ ಇದು ಗರಿ ಗರಿಯಾಗಿ ಬರಬೇಕಲ್ವ ವಡೆ, ಅದಕ್ಕೋಸ್ಕರ ಒಂದು 75 ಗ್ರಾಮ್ ಆಗುವಷ್ಟು ಅಕ್ಕಿ ಪುಡಿ ಹಾಕ್ಕೊಂಡಿದ್ದೇನೆ. ಟೋಟಲ್ ಆಗಿ 100 ಗ್ರಾಮ್ ಆಗುವಷ್ಟು ಬೇಕಿರ್ತದೆ. ಅದು ಒಮ್ಮೆಲೆ ಹಾಕೋದಿಲ್ಲ, ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತೇನೆ ನಾನು. ಸೊ ಒಂದು 2 ಇಂಚ್ ಆಗುವಷ್ಟು ಶುಂಠಿ ಹಾಕ್ಕೊಂಡಿದ್ದೇನೆ, ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಸೊ ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆಗಳು, ಇದನ್ನು ಕೂಡ ಕಟ್ ಮಾಡಿಬಿಟ್ಟು ಹಾಕಿದ್ದೇನೆ. ಒಂದು 2 ಹಸಿರು ಕಾಯಿ ಮೆಣಸನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಂಡಿದ್ದೇನೆ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನಿಮಗೆ ಇದು ಬೇಡದಿದ್ದರೆ ಬೇಕಾದ್ರೆ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕೊಂಡು ಮಾಡಬಹುದು. ನಾನೀಗ ಒಂದು ಮಧ್ಯಮ ಸೈಜ್ದು ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೇನೆ. ಜಾಸ್ತಿ ಈರುಳ್ಳಿ ಹಾಕೊಳ್ಳೋದು ಬೇಡ, ತುಂಬ ನೀರಾಗುತ್ತೆ ಹಿಟ್ಟು, ಅದಕ್ಕೋಸ್ಕರ. ಇನ್ನೊಂದು ಅರ್ಧ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡರ್ ಹಾಕೊಂಡಿದ್ದೇನೆ. ನೀವು ಬೇಕಾದ್ರೆ ಕೊತ್ತಂಬರಿಯನ್ನು ಕುಟ್ಟಿ ಪುಡಿ ಮಾಡಿ ಕೂಡ ಹಾಕೊಳ್ಬಹುದು. ಹಾಗೆಯೇ ಇನ್ನೊಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಹಾಕೊಂಡಿದ್ದೇನೆ. ಜೀರಿಗೆಯನ್ನು ಪುಡಿ ಮಾಡಿಬಿಟ್ಟು ಹಾಕ್ಕೊಂಡಿದ್ದೇನೆ. ಸೊ ನೀವು ಕೂಡ ಜೀರಿಗೆ ಪುಡಿಯನ್ನು ಕೂಡ ಬಳಸ್ಬೋದು ಅಥವಾ ಕುಟ್ಟಿ ಪುಡಿ ಮಾಡಿ ಕೂಡ ಹಾಕ್ಕೊಳ್ಬಹುದು. ಹಾಗೆಯೇ ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಕೂಡ ಹಾಕ್ಕೊಂಡಿದ್ದೇನೆ, ಒಂದೊಳ್ಳೆ ಘಮ ಕೊಡ್ತದೆ. ಸೊ ಹಾಗೆಯೇ ಖಾರಕ್ಕೆ ಅನುಗುಣವಾಗಿ ಅರ್ಧ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೇನೆ. ಆಲ್ರೆಡಿ 2 ಹಸಿರು ಮೆಣಸನ್ನು ಉಪಯೋಗಿಸಿದ್ದೇನೆ. ನೀವು ಹಸಿರು ಕಾಯಿ ಮೆಣಸನ್ನು ಉಪಯೋಗಿಸಿದಿಲ್ಲದಿದ್ದರೆ ನೀವು ರೆಡ್ ಚಿಲ್ಲಿಯನ್ನು ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ಬಹುದು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ನೀರು ಹಾಕೋದೇ ಬೇಡ. ಬೇಕಿಂತ ಇದ್ದರೆ, ನಿಮಗೆ ಬೇಕು ಅಂತ ಅನಿಸಿದರೆ ಮಾತ್ರ ಕೊನೆಯಲ್ಲಿ ಆ್ಯಡ್ ಮಾಡಬಹುದು, ಬೇಕು ಅಂತ ಅನಿಸುವಾಗ. ಸೊ ಹಿಟ್ಟು ಕೂಡ ಹಾಗೆಯೇ ಒಮ್ಮೆಲೆ ಹಾಕ್ಕೊಳ್ಳೋದು ಬೇಡ. ನಾನು 75 ಗ್ರಾಮ್ ಅಷ್ಟು ಕಡಲೆ ಹಿಟ್ಟು ಹಾಗೆಯೇ 75 ಗ್ರಾಮ್ ಅಷ್ಟು ಅಕ್ಕಿ ಹಿಟ್ಟನ್ನು ಮೊದಲಿಗೆ ಹಾಕ್ಕೊಂಡಿದ್ದೇನೆ. ಹಾಗೆಯೇ ಕೊನೆಗೆ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹುಡಿ ಬೇಕು ಅಂತ ಅನಿಸುವಾಗ ಇನ್ನೊಮ್ಮೆ ಹಾಕಿದ್ದೇನೆ. ಸೊ ಟೋಟಲ್ ಆಗಿ 100 ಗ್ರಾಮ್ ಅಷ್ಟು ಅಕ್ಕಿ ಪೌಡರ್, 100 ಗ್ರಾಮ್ ಅಷ್ಟು ಕಡಲೆ ಪೌಡರ್ ಯೂಸ್ ಮಾಡಿದ್ದೇನೆ. ಇದು ಯಾವ ರೀತಿ ಇರಬೇಕಂದ್ರೆ ಹಿಟ್ಟಿನ ಪ್ರಮಾಣ ಕಮ್ಮಿ ಆಗಿರಬೇಕು. ಸೊ ನೋಡುವಾಗ ನಿಮಗೆ ನೋಡಿ ಈ ರೀತಿ ಸೊಪ್ಪೆ ಜಾಸ್ತಿಯಾಗಿ ಕಾಣಲಿಕ್ಕೆ ಸಿಗಬೇಕು. ಮತ್ತು ಇದನ್ನು ರೆಸ್ಟ್ ಮಾಡಿಡಬೇಕು ಅಂತ ಏನಿಲ್ಲ. ತುಂಬ ಹೊತ್ತು ಇಟ್ಟರೆ ಈ ಈರುಳ್ಳಿ ಏನು ನೀರು ಬಿಟ್ಕೊಂಡು ತುಂಬ ತೆಳ್ಳಗಾಗ್ತದೆ. ಸೊ ಹಾಗಾಗಿ ಮಾಡಿದ ತಕ್ಷಣ ನೀವು ವಡೆ ತಟ್ಟಿಬಿಟ್ಟು ಎಣ್ಣೆಯಲ್ಲಿ ಬಿಡ್ಬೋದು. ಸೊ ವಡೆ ತಟ್ಟುವ ಟೈಮಲ್ಲಿ ನೀವು ಎಣ್ಣೆ ಕಾಯಲಿಕ್ಕೆ ಇಡಬಹುದು. ಈ ಪ್ರಮಾಣ ಈ ರೀತಿಯಾಗಿರಬೇಕು. ನೋಡಿ, ಹಿಟ್ಟು ಈ ರೀತಿಯಾಗಿರಬೇಕು. ಈ ರೀತಿ ಉಂಡೆ ಮಾಡುವಾಗ ಚೆನ್ನಾಗಿ ಬರಬೇಕು. ಸೊ ಇನ್ನು ನಾನು ಕೈಗೆ ತೇವ ಮಾಡಿಬಿಟ್ಟು ಅಂದರೆ ಎಣ್ಣೆ ಸವರಿಬಿಟ್ಟು ವಡೆ ತಟ್ತೇನೆ.
ಇದು ತುಂಬಾ ಸುಲಭವಾಗಿ ಮಾಡುವಂತಹದ್ದು, ಏನು ಕಷ್ಟನೇ ಇಲ್ಲ. ಒಂದು ಸಣ್ಣ ಪ್ರಮಾಣದಲ್ಲಿ ಈ ರೀತಿ ಹಿಟ್ಟನ್ನು ತಗೊಂಡು ಗುಂಡಗೆ ಮಾಡಿ ಕೈಗಳ ಸಹಾಯದಿಂದ ಅಂದರೆ ಅಂಗೈಯ ಸಹಾಯದಿಂದ ಇದನ್ನು ಒಡೆಯಾಕಾರದಲ್ಲಿ ಮಾಡಬೇಕು. ಸ್ವಲ್ಪ ಬೇಗ ಫ್ರೈ ಆಗಬೇಕು ಅಂತ ಇದ್ದರೆ ಸ್ವಲ್ಪ ಇನ್ನೂ ಕೂಡ ಫಿಂಗರ್ಸ್ ಸಹಾಯದಿಂದ ಅಂದರೆ ಬೆರಳುಗಳ ಸಹಾಯದಿಂದ ಚಟ್ಟೆ ಮಾಡ್ಬೋದು. ಸೊ ಇದೇ ರೀತಿ ಎಲ್ಲವುಗಳನ್ನು ನಾನು ಒಮ್ಮೆಲೆ ಮಾಡಿಡ್ತೇನೆ, ಆಗ ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ. ಎಣ್ಣೆಯಲ್ಲಿ ಫ್ರೈ ಆಗುವಾಗ ಒಡೆ ಶೇಪ್ ನಿಮಗೆ ಮಾಡಿ ಆಗಿರ್ತದೆ. ಸೊ ಎಣ್ಣೆ ಕಾದ ತಕ್ಷಣ ವಡೆಗಳನ್ನು ಹಾಕೊಳ್ಳೋದು. ಸೊ ತುಂಬಾ ಈಸಿ ಅಲ್ವಾ ನೋಡಿ. ಶೇಪ್ ಸರಿಯಾಗದಿದ್ದರೆ ನಿಮ್ಮ ಬೆರಳುಗಳ ಸಹಾಯದಿಂದ ಈ ರೀತಿ ಅಡ್ಜಸ್ಟ್ ಮಾಡಬಹುದು. ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ಮಾಡಬಹುದು, ಅಥವಾ ಸ್ವಲ್ಪ ದಪ್ಪಗೆ ಬೇಕಾದ್ರೆ ದಪ್ಪಗೆ ಕೂಡ ಮಾಡಬಹುದು. ದಪ್ಪಗೆ ಮಾಡಿದರೆ ಇದು ಫ್ರೈ ಆಗಲಿಕ್ಕೆ ಅಂದರೆ ಬೇಯಲಿಕ್ಕೆ ತುಂಬ ಹೊತ್ತು ತಗೊಳ್ತದೆ, ಯಾಕಂದರೆ ಎಲ್ಲ ಹಸಿಯಾಗಿಯೇ ನಾವು ತಗೊಂಡಿರೋದಲ್ವ. ಸೊಪ್ಪಾಗಲಿ, ಈರುಳ್ಳಿ, ಕಡಲೆ ಹುಡಿ, ಅಕ್ಕಿ ಹುಡಿ ಯಾವುದು ಕೂಡ ಬೇಯಿಸಿದ್ದದ್ದಲ್ಲ, ಎಲ್ಲ ಹಸಿಯಾಗಿರೋದೆ. ಸೊ ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡಿದರೆ ಇದು ಬೇಗ ಫ್ರೈ ಆಗ್ತದೆ, ತಿನ್ನಲಿಕ್ಕೆ ಕೂಡ ತುಂಬಾ ಕ್ರಿಸ್ಪಿಯಾಗಿ ಮಜವಾಗಿರುತ್ತೆ ತಿನ್ನಲಿಕ್ಕೆ. ಸೊ ಒಂದು ಲೋಟ ಟೀ ಅಥವಾ ಕಾಫಿ ಜೊತೆ ಈ ರೀತಿ ಗರಿ ಗರಿಯಾಗಿರುವ ವಡೆ ಇದ್ದರೆ ತುಂಬ ಚೆನ್ನಾಗಿರ್ತದೆ. ಸೊ ಇನ್ನು ಎಲ್ಲವುಗಳನ್ನು ನಾನು ಇದೇ ರೀತಿ ಮಾಡಿದ್ದೇನೆ. ಸೊ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಾ ಇದ್ದೇನೆ. ಇನ್ನೊಂದು ಟಿಪ್ಸ್ ನಾನಿಲ್ಲಿ ಹೇಳ್ತೇನೆ, ಯಾವುದೇ ಕಾರಣಕ್ಕೂ ನೀವು ಡೀಪ್ ಫ್ರೈ ಮಾಡುವಾಗ ವಡೆಗಳನ್ನು, ಸ್ಪೆಷಲಿ ಈ ವಡೆ ಹೈ ಫ್ಲೇಮಲ್ಲಿಟ್ಟು ವಡೆಗಳನ್ನು ಹಾಕ್ಕೊಳ್ಬೇಕು. ಸೊ ಎಗೇನ್ ನೀವು ವಡೆಗಳನ್ನು ತೆಗೆಯುವಾಗ ಕೂಡ ಹಾಗೆಯೇ ಹೈ ಫ್ಲೇಮಲ್ಲಿಟ್ಟು ವಡೆಗಳನ್ನು ತೆಗಿಬೇಕು. ಇದು ಎರಡೂ ಫ್ರೈ ಕೂಡ ಈಕ್ವಲ್ ಆಗಿ ಫ್ರೈ ಆಗಬೇಕು. ಫ್ರೈ ಮಾಡುವಾಗ ನೀವು ಮಧ್ಯಮ ಉರಿಯಲ್ಲಿ ಮಾಡಬೇಕು, ಯಾಕಂದರೆ ಲೋ ಫ್ಲೇಮಲ್ಲಿ ಮಾಡಿದರೆ ವಡೆಗಳು ಎಣ್ಣೆಯನ್ನು ಹೀರ್ಕೊಳ್ತದೆ. ಹಾಗೆಯೇ ನೀವು ತೆಗೆಯುವಾಗ ಕೂಡ ಲೋ ಫ್ಲೇಮಲ್ಲಿಟ್ಟರೂ ಕೂಡ ಎಣ್ಣೆ ಹೀರ್ಕೊಳ್ತದೆ. ಸೊ ಇದೊಂದು ಟಿಪ್ಸ್ ಅಂತಲೇ ಹೇಳಬಹುದು. ನಾನು ಯಾವುದೇ ಒಂದು ರೆಸಿಪಿ ಮಾಡಬೇಕಾದ್ರೂ ಕೆಲವೊಂದು ಟಿಪ್ಸ್ಗಳನ್ನು ಹೇಳಿರ್ತೀನಿ, ಯಾಕಂದರೆ ನಾನು ಇದನ್ನು ವಡೆಯೆಲ್ಲ ಮಾಡಲಿಕ್ಕೆ ನಮಗೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು, ಯಾಕಂದರೆ ಎಲ್ಲರೂ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ನನಗೆ ಮಾಡಿ ಮಾಡಿ ತುಂಬ ಅಭ್ಯಾಸ ಆಗಿದೆ. ಸೊ ಹಾಗಾಗಿ ನಾನು ನನ್ನ ಅನುಭವಕ್ಕೆ ಬಂದದ್ದನ್ನು ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಅಂದರೆ ಫಸ್ಟ್ ಟೈಮೇ ಎಲ್ಲರೂ 100% ಕರೆಕ್ಟಾಗಿ ಮಾಡ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ, ನಾನು ತಪ್ಪುಗಳನ್ನು ಮಾಡಿಯೇ ತಿದ್ದಿದ್ದು. ಸೊ ನನಗೆ ಪ್ರತಿ ಸಲ ಅನುಭವವಾಗಿದೆ, ಯಾವಾಗ ಎಷ್ಟು ಗ್ಯಾಸ್ ಇಟ್ಟರೆ ಅದು ಎಣ್ಣೆ ಹೀರ್ಕೊಳ್ತದೆ ಅದೆಲ್ಲ ಅನುಭವ ಆಗಿದೆ. ಅದಕ್ಕೋಸ್ಕರ ನೀವು ಕರೆಕ್ಟಾಗಿ ಮಾಡಬೇಕು ಅಂತ ಇದನ್ನು ನಾನು ತಿಳಿಸಿಕೊಡ್ತಾ ಇದ್ದೇನೆ. ನೋಡಿ, ಈ ರೀತಿ ಕಲರ್ ಬರಬೇಕು, ಕೆಂಪಗಿನ ಕಲರ್ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಆಗಬೇಕು. ಸೊ ತೆಗೆಯೋದಕ್ಕಿಂತ ಮುಂಚೆ ಒಮ್ಮೆ ಎರಡೂ ಬದಿ ಕೂಡ ಚೆಕ್ ಮಾಡಿ ತೆಗೆಯಿರಿ, ಚೆನ್ನಾಗಿ ಕಲರ್ ಬಂದಿದ್ದ ಅಂತ. ಯಾಕಂದರೆ ಚೆನ್ನಾಗಿ ಕಲರ್ ಬಂದಿದ್ದರೆ ಒಳ್ಳೆ ಫ್ರೈ ಆಗಿದೆ ಅಂತ ಅರ್ಥ. ಹಾಗೆಯೇ ತುಂಬ ಕಪ್ಪಾಗಲಿಕ್ಕೆ ಬಿಡಬೇಡಿ, ಆಗ ಕಹಿ ಅನುಭವ ಆಗ್ತದೆ. ಸೊ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದ್ದರೆ ತುಂಬ ಚೆನ್ನಾಗಿರ್ತದೆ, ಮತ್ತು ಇದು ತುಂಬ ಬೇಗವಾಗಿ ಆಗುವಂತಹದ್ದು. ಸೊ ಸೊಪ್ಪನ್ನು ನೀವು ಒಂದು ಚೆನ್ನಾಗಿ ಕ್ಲೀನ್ ಮಾಡಬೇಕು ಅಂತ, ಯಾಕಂದರೆ ನೆಲದಲ್ಲೇ ಆಗಿರೋದಲ್ಲ, ಅಂದರೆ ತುಂಬ ಇದು ಗಿಡ ಆಗಲಿಕ್ಕೆ ಬಿಡೋದಿಲ್ಲ, ನಾವು ಚಿಕ್ಕ ಚಿಕ್ಕದು ಎಲೆಗಳಾಗುವಾಗ ನಾವು ತೆಗಿತೇವಲ್ಲ. ಸೊ ಹಾಗಾಗಿ ಮಳೆಗಾಲ ಹೌದು, ಬಟ್ ಸ್ಟಿಲ್ ನೀವೊಂದು 2-3 ಬಾರಿ ತೊಳೆಯಿರಿ. ಕಟ್ ಮಾಡಿ ಕೂಡ ಒಮ್ಮೆ ತೊಳೆಯಿರಿ, ಕಟ್ ಮಾಡೋದಕ್ಕಿಂತ ಮುಂಚೆ ಕೂಡ ನೀರಿನಲ್ಲಿ ಹಾಕಿಡಿ. ಸೊ ಆಗ ಇದರಲ್ಲಿದ್ದ ಕಸ ಕಡ್ಡಿ ಧೂಳು ಎಲ್ಲ ಹೋಗ್ತದೆ. ಸೊ ಇನ್ನೊಮ್ಮೆ ಕಟ್ ಮಾಡಿದ ನಂತರ ಕೈಗಳ ಸಹಾಯದಿಂದ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ತೊಳೆದ್ರೆ ಸಾಕು. ಓಕೆ, ಮತ್ತು ಜಾಸ್ತಿ ನೀರಿನಂಶ ಇಲ್ಲದ ಹಾಗೆ ನೋಡಿ, ಇದು ಕೂಡ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಎಲೆಗಳಲ್ಲಿ ಜಾಸ್ತಿ ನೀರಾಗಿದ್ದರೆ, ಎಲೆಗಳು ನೀರಿನಂಶ ಜಾಸ್ತಿ ಇದ್ದರೆ ಕರೆಕ್ಟಾಗಿ ಬರೋದಿಲ್ಲ. ಸೊ ಇನ್ನು ನಾನೆಲ್ಲ ವಡೆಗಳನ್ನು ಇದೇ ರೀತಿ ಫ್ರೈ ಮಾಡಿ ಇಡ್ತೇನೆ. ಸೊ ಫೈನಲ್ ಆಗಿ ಯಾವ ರೀತಿ ಬಂದಿದೆ ನೋಡಿ. ಸೊ ಇದಕ್ಕೆ ಚಟ್ನಿ, ಸಾಸ್, ಕೆಚಪ್ ಏನು ಬೇಕು ಅಂತ ಇಲ್ಲ, ಬಟ್ ಸ್ಟಿಲ್ ಮಕ್ಕಳಿಗೆ ಒಂದು ಕೆಚಪ್ ಇದ್ದರೆ ತುಂಬಾ ಖುಷಿ ಆಗ್ತದಲ್ಲ. ಸೊ ಹಾಗಾಗಿ ನಾನು ಕೆಚಪ್ ಜೊತೆ ಸರ್ವ್ ಮಾಡಿದ್ದೇನೆ, ನೋಡಲಿಕ್ಕೂ ಕೂಡ ತುಂಬ ಅಂದವಾಗಿ ಕಾಣ್ತದೆಲ್ಲ ಅಂತ. ಸೊ ಈ ರೀತಿ ಶೇಪ್ ಅಂದರೆ ಹೂವಿನ ಆಕಾರದಾಗೆ ಮಾಡಿದ್ದೇನೆ. ಸೊ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ. ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ಯಾವುದೇ ವಿಡಿಯೋ ನಿಮಗೆ ಶೇರ್ ಮಾಡಿದರೂ ನೀವು ಆ ವಿಡಿಯೋನ ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು ಸೊ ಯಾವ ರೀತಿ ನಾನು ಮಾಡಿದ್ದೇನೆ, ನೀವು ಯಾವ ರೀತಿ ಮಾಡಬೇಕು ಅಂತ. ಸೊ ನಿಮ್ಮ ಕಡೆ ಈ ತಜಂಕ್ ಸೊಪ್ಪನ್ನು ಯಾವ ರೀತಿ ಕರೀತಾರೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಹೇಳಬೇಕು. ಸೊ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಇನ್ನೊಮ್ಮೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿ ತನಕ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.